ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್. ಹಾ. ಹ್ಮ್. ನಾ ಕೆಮಿಕಲ್ ಹಾಕವಿಲ್ಲ. ಹಾ ರೀ. ನಂದು 35 ಟನ್ ಬರ್ತದೆ. ಅದು ಇಳುವರಿ ಕಡಿಮೆ ಬರ್ತೈತಿ ಅಂತೀರೇನ್ರಿ? ಇಳುವರಿ ಕಡಿಮೆ ಬರ್ತೈತಿ. ಹೆಂಗ ಹಾ. ನಾವು ಅದಕ್ಕೆ ಎಷ್ಟು ಆರ್ಗ್ಯಾನಿಕ್ ಮಟೀರಿಯಲ್ ಗೊಬ್ಬರ ಕೊಡ್ಬೇಕಲ್ಲ ಹಾ. ಅಷ್ಟು ಕೊಡಕ್ ಆಗ್ಲಿಲ್ಲ ಕಡಿಮೆ ಬರ್ತೈತಿ ಅದು. ಹಾ ಹಾ ಹಾ. ಒಮ್ಮೆ ಆರ್ಗ್ಯಾನಿಕ್ ಸಾವಯವ ಹಿಂಗೆಲ್ಲ ಮಣ್ಣಾಗ ಹೆಚ್ಚಾಯ್ತು, ಹಾ. ನಿರಂತರ ಫಿಕ್ಸ್ ಬರ್ತೈತ್ರಿ. ಓಕೆ. ಅವ್ರದ್ದು ಕೊಡಿ ಏನ್ ಬತ್ರಿ 45 ಮತ್ತು 50, 45 40 ಬಂದಿದ್ರಲ್ಲ. ಹಾ. ಕೊಡ್ವಿ 20-25 ಬಂದ್ವಿ ಈಗ್ರಿ. ಹಾ. ಮತ್ತು ನಂದು ಏನಿತ್ಲ 35 ಬಂದಿತ್ಲ. ಈ ಸಲ ನಂದು 34 ಬತ್ತು. ಒಟ್ಟು ಒಂದ್ ಟನ್ ಒಂದೇ ಟನ್ ಕಡಿಮೆ ಆಯ್ತು ಅಷ್ಟ ನಂದು. ಹಾ. ಇದು ಯಾಕೈತ್ರಿ ಮಣ್ಣಾಗ ಸಾವಯವ ಹಿಂಗಾಲ. ಈಗ ಲಾಸ್ಟ್ 2000 ಇಸ್ವಿದಿಂದ ನಾ ಆರ್ಗ್ಯಾನಿಕ್ ಮಾಡ್ತಾ ಇದ್ದೇನೆ. ಅಂದ್ರೆ ಈಗ 24 ವರ್ಷ ಆಯ್ತು. 24 ವರ್ಷ ಆಯ್ತು ಮಾಡ್ತಾ ಇದ್ದೇನೆ ನಾ. ಹಾ. ಹಿಂಗಾಗಿ ಒಮ್ಮೆ ಸ್ಟೆಬಿಲಿಟಿ ಬತ್ರಿ, ಹಾ. ಅದಕ್ಕೆ ನಿರಂತರ ಸ್ಟೆಬಿಲಿಟಿನೇ ಹಾ ಇರ್ತದೆ. ಸುಸ್ಥಿರ ಕೃಷಿ ಅಂತಾರೆ ಅದಕ್ಕೆ. ಹಾ ಹಾ. ಇದು ಹೆಚ್ಚು ಆಗಂಗಿಲ್ಲ, ಕಡಿಮೆ ಆಗಂಗಿಲ್ಲ. ಆಗಂಗಿಲ್ಲ. ಹಾ. ಹಾ. ಎಷ್ಟು ಬೇಕಲ್ಲ ಅಷ್ಟು ಬರ್ತೈತೆ ಅದಕ್ಕೆ. ಈಗ ಆರ್ಗ್ಯಾನಿಕ್ ಅಂದ್ರ ಒಂದ್ ಈಗೀಗ ಒಂದ್ ಸ್ವಲ್ಪ ಮತ್ತೆ ಅವೇರ್ನೆಸ್ ಹೆಚ್ಚಾಗೈತಿ. ಈ ಕೊರೋನಾ ಬಂದಾಗ ಭಾಳ ಜೋರ ಆಯ್ತು. ಅವೇರ್ನೆಸ್ ಆಗಿದೆ. ಇಲ್ಲ ಐತಂದ್ರ ಮಂದಿಗಿರಿ ಆರ್ಗ್ಯಾನಿಕ್ ಅದೇ ಹೇಳಿದ್ರಿ ಹೇಳ್ತೀರಿ ಅವು. ಮತ್ತೆ ಈಗ ರೈತರು ಯಾರು ಅದ್ರ ದೊಡ್ಡ ದೊಡ್ಡ ಲಂಡ್ಲಾಡ್ದಾರಲ್ಲ, ಅವ್ರ ಜಮೀನು ಮಾಡ್ಬೇಕಾದ್ರೆ ಆರ್ಗ್ಯಾನಿಕ್ ಮಾಡ್ತಾರಲ್ಲ ರೈತರು. ಇಲ್ಲ ಸರ್ ಅವ್ರ ಇಲ್ಲ ಅಂತ ರಾಸಾಯನಿಕ ಗೊಬ್ಬರ ಕೊಟ್ರೆ ಮಾಡೋರು ನಾವು. ಹಾ. ಇಲ್ಲಾದ್ರೆ ಇಲ್ಲಾದ್ರೆ ಮಾಡಂಗಿಲ್ಲ. ಇದು ನಂದು ಆದ್ರೆ ಬಿ ನಾವು 2004 ಬೇರೆ ಆಗಿದ್ವಲ್ಲ. ಹಾ. ನಮ್ಮ ಬ್ರದರ್ಗಳೆಲ್ಲ ಥರ್ಡ್ ಮಂದಿ ಆರ್ಗ್ಯಾನಿಕ್ ಮಾಡ್ರಿ, ಥರ್ಡ್ ಮಂದಿ ಬಿಟ್ರು. ಹಾ. ಅವರೆಲ್ಲ ಕೆಮಿಕಲ್ ಮಾಡಕತ್ತಾರೆ. ಹಾ ಹಾ. ಈಗ ನಾ 24 ವರ್ಷ ಆಯ್ತು ಆರ್ಗ್ಯಾನಿಕ್ ಮಾಡಕತ್ತೀನಿ. ಹ್ಮ್. 2000 ಇಸ್ವಿದಿಂದ. ಈಗ ನಂದು ಏನು ಒಂದು ಸ್ಟೇಬಲ್ ಬಂದಿತ್ಲ, ಹಾ. ನಿರಂತರ ನಂಗೆ ಅಷ್ಟು ಇಳುವರಿ ಬಂದೇ ಬರ್ತೀವಿ. ಚಲೋ. ಮತ್ತು ನಾ ಏನು ಮಾಡ್ತೇನೆ, ನಾನು 2 ಎಮ್ಮೆ ಇದಾವೆ, ಒಂದು ಆಕಳು ಐತಿ. ಹ್ಮ್. ಅದು ಸಗಣಿ ಮೂತ್ರ ಹ್ಮ್. ಅವೆಲ್ಲ ಪ್ರತಿ ಗೊಬ್ಬರ ಗ್ಯಾಸ್ ಐತಿ. ಈಗ ನೀವು ಇದಕ್ಕೆ ವರ್ಷಕ್ಕೆ ಎಷ್ಟು ಲಾಗುಡ್ ಖತ ಹಾಕ್ತೀರಿ? ಖತ ಅಂದ್ರೆ ಈಗ ಏನು ನಮ್ಮ ಮನೇಲಿ ಗೊಬ್ಬರ ಇರ್ತಿತ್ಲ ಅಷ್ಟೆಲ್ಲ ಹಾಕ್ತಿರ್ತೇನೆ ನಾನು. ಅಂದಾಜು ಎಷ್ಟು ಹಾಕ್ತಿದ್ರಿ ಅದ? ಅಂದಾಜೀಗ ಈಗ ನಿಮ್ಗೆ ಟ್ರಾಲಿ ಮಾಪಲ್ಲಿ ಟನ್ನೇಜ್ ಮಾಪಲ್ಲಿ ಹೇಳ್ಬೇಕಾದ್ರೆ ಒಂದು 10 ಟನ್ ಆಗ್ತೈತೆ. 10 ಟನ್ ಹಾಕ್ತೈತೇನ್ರಿ? ಹಾಂ, 10 ಟನ್ ಇದೆಯಾ. 1.5 ಎಕರೆ, 1.5 ಎಕರೆ, ಅಲ್ಲೊಂದು ಅರ್ಧ ಎಕರೆ ಐತೆ. ಟೋಟಲಿ 2 ಎಕರೆ ಐತೆ. ಟೋಟಲಿ 2 ಎಕರೆ. ನೀವು ಒಂದು ಟ್ರಾಲಿ ಲೆಕ್ಕದಾಗ ನೋಡಿ, ಟ್ರಾಲಿ ಲೆಕ್ಕದಾಗ ಅಂದ್ರೆ ಒಂದು 4 ಟ್ರಾಲಿ ಆಗ್ತೈತ್ರಿ ಅದು. ಹಾ 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 ಹಾ. ಇಲ್ಲೊಂದು 3 ಬಿಡ್ತಾರೆ, ಅಲ್ಲಿ ಒಂದು ಐತಿ. ವರ್ಷ ಇಷ್ಟು ಹಾಕೋತ ಹೋಗ್ತೀರಿ? ಹಾ, ವರ್ಷ ಹಾಕೋದ್ರಿ. ಮತ್ತು ಪ್ರತಿ ನೀರಿಗೆ ಗೊಬ್ಬರ ಗ್ಯಾಸ್ ಸ್ಲರಿ ಬಿಡೋದ್ರಿ. ಸ್ಲರಿ ಬಿಡ್ತೀರಿ? ಹಾ, ಈಗ ಚಾಲು ಐತಿ. ನೀವು ನೋಡಿ ನಡ್ರಿ ಬಿಡ್ತೇನೆ. ಈಗ ಮನಿಗೆ ಬೇಕಾದಂಗ ಅಲ್ಲಿ ಜರ ಚೌಳಿ ಹಾಕೊಂಡೆವು, ಸೌತೆಕಾಯಿ ಹಾಕೊಂಡೆವು, ಅಲ್ಲಿ ನಡಕ್ ನೋಡ್ರಿ ನೀವು ಶೇಂಗಾ ಹಾಕೊಂಡೆವು. ಒಟ್ಟು ಎಲ್ಲ ನಮ್ಗೆ ಐತ್ರಿ. ಇಲ್ಲಿ ಉದ್ದ ಹೆಸರು ಹಾಕೊಂಡೆವು. ದನಗಳಿಗೆ ಮೇವು ಬೇಕಲ್ಲ ಬೇಸಿಗೆ. ಈಗ ಗೊಂಜಾಳ ಹಾಕಿದೆವು. ಈಗ ಹಣ್ಣು ಹಂಪಲ ಅಂತೇಳಿ ಒಂದು 2 ಮಾವಿನ ಗಿಡ ಅದಾವ್ರೆ, ಒಂದು 5 ಬಾಳೆಹಣ್ಣು ಬಾಳೆ ಗಿಡ ಅದಾವು. ಹೌದು. ತೆಂಗಿನ ಗಿಡ ಅಂತ ಮೊದ್ಲೇನು ಹಿರಿಯರು ಹಚ್ಚಿದ್ದು ನೀರು ಅದಾವು, ನಾವು ಹಂಗೆ ಹಚ್ಕೋತೀವಿ. ಅಂತ ನಿಮ್ಮದು ಇದು ಹೊಳಿಂದ ಪೈಪ್ಲೈನ್ ಇಲ್ರಿ? ಐತ್ರಲ್ಲ, ಈಗೆಲ್ಲ ಪೈಪ್ಲೈನ್ ಇರಲ್ಲ. ಮೊದಲು ಬಾವಿ ನೀರಾವರಿ. ಬಾವಿ ನೀರು ಏನು ಬಂದ್ರಲ್ಲ ಉಪ್ಪು ಅದು ನೀರವೆಲ್ಲ. ಇರಿಗೇಷನ್ಗೆ ಉಪಯೋಗಿಲ್ಲ, ಕುಡಿಗೆ ಉಪಯೋಗಿಲ್ಲ. ಹಾ, 10,000 ಫೂಟ್ ಈ ಕಡೆ ಕೃಷ್ಣ ನದಿ ಹಿಂಗೆ ಬಂದಿತ್ರಲ್ಲ, ಈ ಕಡೆ ಎಡರವಾಡಿ ಕಡೆಯಿಂದ ಒಂದು 5,000 ಫೂಟ್ ಹಿಂಗೆ ಖಡ ಬರ್ತೈತಿ. 5,000 ಫೂಟ್ ಹಿಂಗೆ ಸಾಯ್ಪನ್ ಬರ್ತೈತಿ. ಅಲ್ಲಿ ಒಂದು 10 ಎಕರೆ ಐತೆ ಅಂತ ಹೇಳಿರಲ್ಲ, ಅದು 10 ಎಕರೆ, ಇದು 30 ಎಕರೆ. ಹಿಂಗೆಲ್ಲ ಕೆಲಸ ಕೂಡಿ